ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗಳದು ಸ್ಪೋರ್ಟ್ಸ್ ಡೇ ಇತ್ತು. ಸೊ ಹಾಗಾಗಿ ಮಮ್ಮಿ ಮನೆಗೆ ಬಂದು ಅವಳನ್ನ ರೆಡಿ ಮಾಡಬೇಕಿತ್ತು. ಅವಳು ರೆಡಿ ಮಾಡೋಕ್ಕೋಸ್ಕರನೇ ರೂಮಿಗೆ ಬಂದೆ. ಅವಳು ಬಟ್ಟೆ ಎಲ್ಲ ಇಟ್ಕೊಂಡು ಆಟಾಡ್ತಾಯಿದ್ಲು. ಅಮ್ಮ ಡೀಲಮ್ಮ ಗೆಲ್ತೀನಿ ಅಮ್ಮ ಅಂತ ಹ್ಯಾಪಿಯಾಗಿ ಖುಷಿಯಾಗಿ ಇದ್ಲು ಅವಳು. ಅವಳಿಗೊಂಥರ ಎಕ್ಸೈಟೆಡ್ ಇತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ ಪಾರ್ಕ್ಗೆ ಅಂತ. ಫೈನಲಿ ಅವಳನ್ನ ರೆಡಿ ಮಾಡೋಕ್ಕೆಲ್ಲ ಯೂನಿಫಾರ್ಮ್ ಎಲ್ಲ ರೆಡಿ ಆಯಿತು. ಅವಳಿಗೂ ಸ್ನಾನ ಮಾಡಿಸಿ ನಾನು ಕೂಡ ಫೈನಲ್ ಆಗಿ ರೆಡಿ ಆದೆ. ವೈಟ್ ಆ್ಯಂಡ್ ಬ್ಲೂ ಹೇಳಿದರು ಪೇರೆಂಟ್ಸ್ಗೆ. ಸೊ ಹಾಗಾಗಿ ಮೈ ಔಟ್ಫಿಟ್ ಲೈಕ್ ದಿಸ್. ಮಧ್ಯದಲ್ಲಿ ನಮ್ಮ ಮಮ್ಮಿದೊಂದು ಸ್ವಲ್ಪ ಕಮೆಂಟು, ನನ್ನ ತಮ್ಮ ಆಡ್ಕೊತಾ ಇದ್ದಾನೆ ನಮ್ಮ ಮಮ್ಮಿ ಹೆಂಗೆ ಓದ್ತಾರೆ ಅಂತ. ವರ್ಣನ ಕಾಣಿ ನಿನ್ನ ಅಕ್ಷರ ನನಗೆ ಅರ್ಥ ಆಯ್ತಲ್ಲ. ನನ್ನ ಕಲ್ಪನಾ ಕಲ್ಸಣಿ ಮುಂದಿನ ಎಷ್ಟೋದಿದ್ಯಾ ಮಮ್ಮಿ ನೀನು? ಮುಂದಿನ ಮಲ್ಲಿಗೆ ಹೂವ. ದಿಸ್ ಈಸ್ ಮೈ ಔಟ್ಲುಕ್ ಫಾರ್ ದ ಸ್ಪೋರ್ಟ್ಸ್ ಡೇ. ಹೆಂಗೆ ಅನಿಸ್ತಿದೆ ಅಂತ ಕಮೆಂಟ್ ಮಾಡಿ. ವೈಟ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ನನ್ನ ಮಮ್ಮಿ ಪಾಪ ಇಬ್ಬರು ಭರ್ಜರಿಯಾಗಿ ಟಿಫನ್ನ ಮಾಡ್ತಾ ಇದ್ದಾರೆ. ಏನು ಟಿಫನ್ ಅಂದರೆ ಬಿಸಿ ಬಿಸಿ ಉಪ್ಪಿಟ್ಟನ್ನ ದಂಪತಿ ಸಮೇತ ತಿಂತಿದ್ದೆ. ಆಮೇಲೆ ನನ್ನ ಅಮ್ಮನ ಆಡ್ಕೊತಿದ್ದಲ್ಲ ನನ್ನ ತಮ್ಮ, ಅವನು ಹಾಡು ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಕಲ್ಯಾಣಿ ಎಷ್ಟು ನೀಟಾಗಿ ಬರ್ದಿದ್ದೀನಿ. Please, I'm begging you to not bring our drama here, okay? ನಮ್ಮ ಮುಖ ತೊಳ್ದಿಲ್ಲ, ಸೈಕ್ ಮಾಡ್ಬಿಡ ಸುಮ್ಮನಿರೋ. ಈಗ ತಾನೇ ಎದ್ದೇನೆ. ಬಾ ಮಗಳು, ಬಾಯ್ ಹೇಳ್ಬಿಟ್ಟು ಬಾ ತಾತ ಅಮ್ಮಂಗೆ. ಬಾಯ್ ಮಗಳೇ. ಬಾಯ್ ಬಾಯ್ ಮಮ್ಮಿ, ಹೋಗ್ಬಿಡ್ತೀವಿ. A few moments later. ಅಂತೂ ಇಂತೂ ನಮ್ಮ ಕಾರ್ ಕೂಡ ಬಂತು. ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ದಾರೆ. ನಮ್ಮ ಹಸ್ಬೆಂಡ್ ಕೂಡ ಬಂದರು. ಆಫ್ಟರ್ ಲಾಂಗ್ ಟೈಮ್ ಎಲ್ಲರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಕ್ತು ಅನ್ನಿಸ್ತು. ಅಮ್ಮ ಯಾರು ಚೆನ್ನಾಗಿ ಕಾಣಿಸ್ತಾ ಇದೀವಿ? ನಾನಾ ಬಬ್ಲುನ? ಏಯ್ ಅಮ್ಮ, ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಅವಳು ಚೆನ್ನಾಗಿ ಕಾಣಿಸ್ತಾ ಇದ್ದಾಳ? ಯಾರು ನಿನ್ನ ಮಗಳು? ಇವಳು ಬಬ್ಲು. ತಿರುಗೋ ಈ ಕಡೆ, ಅಮ್ಮ ಕಡೆ, ಈ ಕಡೆ ಅಮ್ಮ ಯಾವುದು? I'm shocked, honestly. ಹಲೋ ಅಯ್ಯಪ್ಪ, ಇಲ್ಲೇ ಹಾಂ ಬನ್ನಿ ಒಂಚೂರು ನನ್ನ ಮಗಳದು ಸ್ಪೋರ್ಟ್ಸ್ ಐತಲ್ಲ, ಅಲ್ಲಿ ಬೈತಾ ಇದ್ದೀನಿ, ಮುಗಿಸ್ಕೊಡ್ತೀನಿ. ಹಾಂ ಬನ್ನಿ ನಾನು ಬರ್ತೀನಿ. ಏನು ನಿಮ್ಮ ಫ್ರೆಂಡ್ ಹೆಸರು? ಸಾರಿಗಮ್ಮ. ಬಾ, ಇಲ್ಲಿ ಪಪ್ಪ ಹೋಯ್ತ ಮಗಳು. ಬಾ ಕೈ ಕೊಡು. ಅಯ್ಯ ಬಾರೆ, ಪಪ್ಪನ ಜೊತೆ ಓಡು, ಪಪ್ಪನ ಜೊತೆ ಓಡು, ಓಡಿ 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 ಓಡಿ, ಪಪ್ಪನ ಜೊತೆ ಓಡು ಓಡು. ಫೈನಲಿ ನಾವು ಜಾಗಕ್ಕೆ ಬಂದ್ವಿ. ಪಾರ್ಕ್ ಹತ್ರ ಒಳಗಡೆ ಒಂದು ಚಿಕ್ಕ ಗ್ರೌಂಡಲ್ಲಿ ಮಾಡಿಸಿದ್ರು. ಆಫ್ಟರ್ ಲಾಂಗ್ ಟೈಮ್ ಇಬ್ಬರು ಕೂಡ ಮ್ಯಾಚಿಂಗ್ ಮಾಡಿದ್ವಿ ವೈಟ್ ಆ್ಯಂಡ್ ಬ್ಲೂ ಅಲ್ಲಿ. ಆನಂತರ ನಮಗೂ ಕೂಡ ಟೈಮ್ ಸಿಕ್ಕದೆ ಅಪರೂಪ ಅವಳ ಜೊತೆ ಸ್ಪೆಂಡ್ ಮಾಡೋಕ್ಕೆ. ಸಂಡೇ ಟೈಮ್ ಸಿಕ್ಕಿರೋದ್ರಿಂದ ನಾವು ಸ್ಪೆಂಡ್ ಮಾಡಬೇಕು ಅಂತಲೇ ಡಿಸೈಡ್ ಮಾಡ್ಕೊಂಡು ನಾನು ನಮ್ಮ ಹಸ್ಬೆಂಡಿಗೆ ಹೇಳಿ ಡಿಸೈಡ್ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ. ನಮಗೂ ಅದೇನೋ ಒಂಥರ ಖುಷಿ ಅನಿಸ್ತಾ ಇತ್ತು ಅವಳ ಜೊತೆ ಕಾಲ ಕಳೆಯೋದು. ಮತ್ತು ನಮಗೆ ಏನೋ ಒಂಥರ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೆ ಹೆಂಗೆ ಆಡ್ತಾಳೆ, ಹೆಂಗೆ ಫಸ್ಟ್ ಟೈಮ್ ಅವಳು ಸ್ಪೋರ್ಟ್ಸ್ ಆಡ್ತಾ ಇರೋದು ಅಂತ. ಅಂತೂ ಇಂತೂ ಜಾಗಕ್ಕೆ ಬಂದ್ವಿ. ಹೋದ ತಕ್ಷಣ ಅವ್ರ ಮೇಡಮ್ ಅವಳನ್ನ ಕರ್ಕೊಂಡು ಬ್ಯಾಟ್ಸ್ ಥರ ಹಾಕಿದ್ರು. ಅವ್ರ ಸ್ಕೂಲ್ ನೇಮ್ನ ಹಾಕಿ ಬರೋ ಮಕ್ಳಿಗೆಲ್ಲ ಹಾಕ್ತಾಯಿದ್ರು. ಅವಳು ಕೂಡ ಸ್ಟಾರ್ಟ್ ಆಯಿತು ಅವಳು ತಲಾಟೆ. ನಿಲ್ಲಿಸ್ಬೇಕಲ್ಲ, ಅವಳು ಒಂದು ಕಡೆ ಕೂತ್ಕೊಳ್ಳೋ ಚಾನ್ಸೇ ಇಲ್ಲ. ಅವಳು ಸ್ಟಾರ್ಟ್ ಮಾಡಿಕೊಂಡು ಮಣ್ಣಲ್ಲಿ ಆಟ ಆಡೋಕ್ಕೆ ಬಟ್ಟೆ ಹಾಕಿರೋದೆಲ್ಲ ನೋಡಿ ಹೆಂಗೆ ಮಾಡ್ಕೊಂಡಿದ್ದಾಳೆ ಅಂತಂದರೆ ಇಷ್ಟು ತಲಾಟೆ ಅಂದರೆ ಸಿಕ್ಕಾಪಟ್ಟೆ ತಲಾಟೆ. ಅವಳ ಫ್ರೆಂಡ್ನ ಕರೀತಾ ಇದ್ದಾಳೆ. ಇಬ್ರು ಕುತ್ಕೊಳ್ಳೋಣ ಫ್ರೆಂಡ್ಸ್ ಅನ್ನು. ಸೆಕೆಂಡ್ ಕೊಟ್ಯಾ? ಏ ಮಾತಾಡೆ, ನೀನ್ ಮಾತಾಡ.
ಯಾರನ್ನೂ ಬಿಡಲ್ಲ, ಎಲ್ಲರನ್ನೂ ಮಾತಾಡಿಸ್ತಾಳೆ, ಎಲ್ಲರನ್ನೂ ಕರ್ಕೊಂಬಂದು ಪಕ್ಕ ಕೂರಿಸ್ಕೊತಾ ಇದ್ದಾಳೆ. ಆನಂತರ ಎಲ್ಲರನ್ನೂ ಸ್ಟೇಜ್ ಮೇಲೆ ಕರ್ಕೊಂಡೋಗಿ ಪ್ರೇಯರ್ನ ಸ್ಟಾರ್ಟ್ ಮಾಡಿದ್ರು ಅವ್ರ ಮ್ಯಾಮು. ಫೈನಲಿ ಗೇಮ್ ಸ್ಟಾರ್ಟ್ ಆಯಿತು. ಅವ್ರ ಮ್ಯಾಮ್ ಎಲ್ಲ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟರು. ಅವಳ ಲೈನಲ್ಲಿ ನಿಂತಿದ್ದೀರಾ? ಇಲ್ಲಿದೆ. ಅವಳು ಎಲ್ಲ ಪ್ರಯತ್ನ ಪಟ್ಲು. ಬಟ್ ಏನು ಖುಷಿ ಅಂದರೆ ಅವಳು ಎಲ್ಲ ಗೇಮ್ನು ಕಂಪ್ಲೀಟ್ ಮಾಡಿದ್ಲು. ನಮಗೊಂಥರ ಪ್ರೌಡ್ ಫೀಲ್ ಆಯಿತು. ಫಸ್ಟ್ ಟೈಮು ನಾವು ಅವಳನ್ನ ಆ ಥರ ನೋಡಿದ್ದು. ಅವಳು ಏಜಿಗೆ ತಕ್ಕಂಗೆ ಎಷ್ಟು ಆಡಬೇಕು ಅಷ್ಟೇ ಆಡಿದ್ಲು. ಅವ್ರ ಅಪ್ಪಂಗೂ ಕೂಡ ಖುಷಿ ಅನಿಸ್ತು, ನಮಗೂ ಖುಷಿ ಅನಿಸ್ತು. ಅದಾದಮೇಲೆ ಅವಳು ಅಲ್ಲೇ ಪಕ್ಕದಲ್ಲಿರೋ ಪಾರ್ಕಿಗೆ ಓಡ್ಬಿಟ್ಲು. ಬೇಡ ಮಗಳು ಹೋದ್ರು ಹೇಳಿದ ಮಾತನ್ನೇ ಕೇಳಲಿಲ್ಲ ಅವಳು. ಎಷ್ಟು ತಲಾಟೆ ಇದ್ದಾಳೆ ಅಂತಂದರೆ ಒಂದು 10 ಸತಿ ಆ ಪಾರ್ಕ್ಗೆ ಹೋಗಿದ್ದಾಳೆ. ಆನಂತರ ಪೇರೆಂಟ್ಸ್ ರೌಂಡ್ ಅಂತ ಹೇಳಿದರು. ನಾನು ನಮ್ಮ ಹಸ್ಬೆಂಡು ಪಾರ್ಟಿಸಿಪೇಟ್ ಮಾಡಿದ್ವಿ. ನೀವು ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾವು ಗೆಲ್ತೀವ ಸೋಲ್ತೀವ ಅಂತೇಳಿ. ತುಂಬ ಮಜಾ ಬಂತು ನಮಗಂತೂ. ಒಂಥರ ಡಿಫ್ರೆಂಟ್ ಫೀಲು. ಸರ್ ಕೊನೆ ಕಾಲಿಗೆ ತುಂಬ್ರಿ ಸರ್. ಇಲ್ಲ ತೊಂದರೆ ಇಲ್ಲ. ಅದಾದಮೇಲೆ ನೆಕ್ಸ್ಟ್ ರೌಂಡಿಗೆ ಮತ್ತೆ ಸ್ಟಾರ್ಟ್ ಮಾಡಿಕೊಂಡ್ರು ಮಕ್ಕಳಿಗೆ. ಅವಳು ಎಲ್ಲ ಗೇಮ್ನು ಕೂಡ ಕಂಪ್ಲೀಟ್ ಮಾಡಿದ್ಲು. ಅದಾದಮೇಲೆ ನಮ್ಮದು ಕಪಲ್ಸ್ ರೌಂಡು ಇನ್ನೂ ಪೆಂಡಿಂಗ್ ಇತ್ತು. ಅದಕ್ಕೂ ಮುಂಚೆ ಮ್ಯೂಸಿಕಲ್ ಚೇರ್ ಸ್ಟಾರ್ಟ್ ಮಾಡಿಕೊಂಡ್ರು. ಅದರಲ್ಲಿ ನಮ್ಮ ಹಸ್ಬೆಂಡು ವಿನ್ ಆಗ್ತಾರೆ. ನಂಗೆ ತುಂಬ ಖುಷಿ ಅನ್ನಿಸ್ತು. ಅವ್ರ ಸ್ಪೋರ್ಟಿವ್ನೆಸ್ ನೋಡಿ ಅವ್ರು ಜಾಲಿಯಾಗಿ ಎಂಜಾಯ್ ಮಾಡಿಕೊಂಡೇ ವಿನ್ ಆದರು. ಪಪ್ಪ ನೋಡಲ್, ಪಪ್ಪ ಆಡ್ತಾ ನೋಡಲ್. ಇಲ್ಲ ಸುತ್ತ ನಮ್ಮ ಮಾತೃಭಾಷೆ ಕನ್ನಡವು ಯಾಕೋ ಏಕದಮ್ಮು ಬೇಕಾಯ್ತದೆ. ಫೈನಲ್ ರೌಂಡು ಈಗಿತ್ತು. ನೀವೇ ನೋಡಿ ಹೆಂಗೆ ಕೂತ್ಕೋತಾರೆ ಅಂತ. ತುಂಬ ಚೆನ್ನಾಗಿ ಆಡಿದ್ರು. ಅವ್ರು ಯಾವುದೇ ಗೇಮ್ ಆದರೂ ತುಂಬ ಇನ್ವಾಲ್ವ್ ಆಗಿ ಆಡ್ತಾರೆ, ಅದೇ ಖುಷಿ ನನಗೆ. ಫೈನಲ್ ರೌಂಡಲ್ಲಿ ಕೂಡ ಗೆದ್ದರು. ಐ ಆಮ್ ಸೋ ಹ್ಯಾಪಿ. ಹಾಗೆ ಕಪಲ್ಸ್ ರೌಂಡಲ್ಲಿ ಕೂಡ ಕಾಂಪಿಟೇಷನ್ ಇರುತ್ತೆ, ಫುಲ್ ವಾಚ್ ಮಾಡಿ ನೀವು. ನೋಡಿದ್ರಾ ಜೋರ ಚಪ್ಪಾಳೆ ಬರೀ ನೋಡಿದ್ರೆ ಅವ್ರಿಗೂ ಕರೆದು ನೀರು ಕೊಡ್ತಾ ಇದಾರೆ. ಆಗಿರ್ಬೇಕು. ನಿಜವಾಗ್ಲೂ ಖುಷಿ ಆಯ್ತು. ಉದಯ್ ಸೂಪರ್. ಉದಯ್ ಅವ್ರಿಗೆ ಜೋರ ಚಪ್ಪಾಳೆ ಬರಲಿ. ತುಂಬಾ ಚೆನ್ನಾಗಿ ಸ್ಪೋರ್ಟಿವ್ ಆಗಿ ಆಡಿದ್ರು. ಎಲ್ಲೂ ಯಾವುದೇ ತರಹದ ಕಿರಿಕಾಗಿಲ್ಲ, ತುಂಬಾ ಚೆನ್ನಾಗಿ ಆಡಿದ್ರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.
ವೆರಿ ನೈಸ್ ವೆರಿ ನೈಸ್. ನಾನ್ ಗೆಲ್ಲಿಲ್ಲ, ನೀನ್ ಗೆದ್ದಿಲ್ಲ ಬಿಡು. ಇದು ಮ್ಯೂಸಿಕಲ್ ಚೇರ್ನಲ್ಲಿ ಬಿಸಿಲಲ್ಲಿ ಆಟಾಡಿ ಫುಲ್ಲು ಸ್ಕಿನ್ನೆಲ್ಲ ಒಂಥರ ಬ್ಲ್ಯಾಕ್ ಅನಿಸ್ತಾ ಇತ್ತು. ಆಮೇಲೆ ನನ್ನ ಮಗಳ ಜೊತೆ ಓಡಾಡಿ ಆ ಪಾರ್ಕಲ್ಲಿ ಒಂದು ಕಡೆ ನಿಂತ್ಕೋತಾ ಇರಲಿಲ್ಲ. ಓಡಾಡ್ತಿರೋಳು, ತಲಾಟೆ ಮಾಡ್ತಾನೆ ಇರ್ತಾಯಿದ್ಲು, ಒಂದು ಕಡೆ ಕುತ್ಕೋತಾನೆ ಇರಲಿಲ್ಲ. ಅವ್ರ ಮ್ಯಾಮ್ಗೆ ಹೇಳಿ ಎದುರಿಸ್ಬೇಕಿತ್ತು ನಾನು. ಫೈನಲ್ ನಮ್ಮ ಕಪಲ್ಸ್ ರೌಂಡ್ ಬಂದೇ ಬಿಡ್ತು. ಆಲ್ಮೋಸ್ಟ್ ವಿ ಟ್ರೈಡ್ ಲೆವೆಲ್ ಬೆಸ್ಟ್. ಅದೇ ರೀತಿ ಆಡಿದ್ವಿ ಕೂಡ, ತುಂಬ ಚೆನ್ನಾಗಿ ಬಂತು. ಫುಲ್ ನೋಡಿ ತುಂಬ ಎಂಜಾಯ್ ಮಾಡಿದ್ವಿ ನಾವು ಹೋಗಿ. ಆಫ್ಟರ್ ಲಾಂಗ್ ಟೈಮು ಇಬ್ಬರು ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಕ್ತಂಗಾಯಿತು. ನನಗೆ ಖುಷಿ ಅನಿಸ್ತಾ ಇದೆ ಈ ನೆಪದಲ್ಲಾದರೂ ಹೋಗಿ ಮಾಡಿದ್ವಲ್ಲ ಅಂತ. ಇದು ಬಂದು ಮತ್ತೆ ಟೈ ಆಗಿರುತ್ತೆ. ಆಮೇಲಿಂದ ಇಬ್ಬರು ಕೂಡ ಮತ್ತೆ ಆಡ್ತೀವಿ. ಟೈ ಬ್ರೇಕರ್ ರೌಂಡ್ ಇದು. ಇದು ಕೂಡ ಫುಲ್ ಕಂಪ್ಲೀಟ್ ಮಾಡ್ತೀವಿ. ತುಂಬ ಕ್ಲೋಸ್ ಕಾಲ್ ಇರುತ್ತೆ. ಅವರು ಕೂಡ ತುಂಬ ಚೆನ್ನಾಗಿ ಆಡಿರ್ತಾರೆ. ಫೈನಲಿ ಏನು ಮಾಡೋಕ್ಕಾಗಲ್ಲ, ಯಾರಾದರೂ ಒಬ್ಬರು ವಿನ್ ಆಗಲೇಬೇಕಾಗಿರುತ್ತೆ. ನಮಗೂ ಖುಷಿ ಅನ್ನಿಸ್ತು, ಅವ್ರಿಗೂ ಖುಷಿ ಅನ್ನಿಸ್ತು. ಅದಾದಮೇಲೆ ನೋಡ್ತಾ ಇದ್ದೀರಾ ಅದು ಎಷ್ಟು ಕಷ್ಟ ಇದೆ ಅಂದರೆ ಪಾಪ ನನಗೆ ಈಸಿ ಅನ್ನಿಸ್ತು, ಪಾಪ ಅವ್ರಿಗೆ ತುಂಬ ಕಷ್ಟ ಅನ್ನಿಸ್ತು. ಫೈನಲಿ ಸ್ಪೋರ್ಟ್ಸ್ ಎಲ್ಲ ಮುಗಿಸ್ಬಿಟ್ಟು ಮನೆ ಕಡೆಗೆ ಹೊರಟ್ವಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.